ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ ಇಂದಿಗೂ ಮಲ ಹೊರುವ ಪದ್ಧತಿ ಜೀವಂತವಾಗಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಅಮಾನವೀಯ ಕೃತ್ಯದ ಬಗ್ಗೆ ಕಿಡಿಕಾರಿರುವ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ದಂಡಿನ ಶಿವಕುಮಾರ್, ಉಪಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ ಇಂತಹ ಘಟನೆ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಚಿವರು ಮೌನ ವಹಿಸಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಹರಿಹಾಯ್ದಿದ್ದಾರೆ. ದಲಿತರ ಕಲ್ಯಾಣದ ಬಗ್ಗೆ ಬಾಯಿ ಮಾತಿನಲ್ಲಿ ಸುಳ್ಳು ಭರವಸೆಗಳನ್ನು ನೀಡುವ ಆಡಳಿತಾಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಮಲ ಹೊರುವ ಕೆಲಸಕ್ಕೆ ದಲಿತರನ್ನ ಬಳಸಿಕೊಂಡಿರುವ ತಪ್ಪಿತಸ್ಥ ಅಧಿಕಾರಿಗಳನ್ನ ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಸರ್ಕಾರವನ್ನ ಗಂಭೀರವಾಗಿ ಆಗ್ರಹಿಸಿದ್ದಾರೆ. ದಲಿತರ ಕೈಲಿ ಮಲವನ್ನ ಬಾರಿಸುವಂತ ಏಹ ಕೃತ್ಯವನ್ನ ಮಾಡಿಸಿದ್ದಾರೆ. ಇಂಥ ಏಹ ಕೃತ್ಯವನ್ನು ಮಾಡಿಸಿರೋದು ಖಂಡನೀಯ. ಇದರ ಬಗ್ಗೆ ನಮ್ಮ ರಾಜಕೀಯದ ಯಾವುದೇ ಮುಖಂಡರಾಗಲಿ ಅಧಿಕಾರಿಗಳಾಗಲಿ ಇದುವರೆಗೂ ಮಾತಾಡಿಲ್ಲ. ಇದು ಯಾವ ಥರ ಅನ್ನೋದಂದರೆ ದಲಿತರಿಗೆ ಏನೇ ಆದರೂ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಥರದ್ದು ಒಂದು ಪ್ರಶ್ನೆ ಬರುತ್ತೆ. ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಉಪಮುಖ್ಯಮಂತ್ರಿಗಳು ಇರ್ತಕ್ಕಂಥ ಒಂದು ಕ್ಷೇತ್ರ. ಇಲ್ಲಿ ಉಪಮುಖ್ಯಮಂತ್ರಿಗಳು ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಮಾತಾಡೋದಲ್ಲಿರೋದು ನಮಗೆ ಭಾಳ, ಅದರಲ್ಲೂ ದಲಿತ ಉಪಮುಖ್ಯಮಂತ್ರಿಯಾಗಿ ಈ ವಿಚಾರವನ್ನು ಎತ್ತದಲ್ಲೇ ಇರೋದು ಭಾಳ ನೋವಿನ ಸಂಗತಿ. ಈ ದಲಿತರು ಇವುಗಳು ಪೌರ ಕಾರ್ಮಿಕ ಕೆಲಸ ಮಾಡಬೇಕು, ಇಂಥ ಮಲ ಎತ್ತುವಂಥ ಕೆಲಸ ಮಾಡಬೇಕು. ಇನ್ನು ಮಿಕ್ಕಿದಂಥ ಮೇಲ್ವರ್ಗದ ಜಾತಿಗಳಿಗೆ ಅವ್ರಿಗೆ ಮೇಲ್ವರ್ಗದ ಕೆಲಸಗಳು, ಮೇಲ್ವರ್ಗದ ಅಧಿಕಾರ ಬೇಕು.